ಹಲೋ ಸ್ನೇಹಿತರೆ, ಶ್ರವಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕೊನೆ ಹಂತದ ಸಾಡೆ ಸಾತಿ ಶನಿ ಕುಂಭರಾಶಿಯವರಿಗೆ ಈ 2025 ಹೊಸ ವರ್ಷ ಯಾವ ರೀತಿಯಾದಂಥ ಗೋಚಾರ ಫಲಗಳಿವೆ, ಲಾಭದಾಯಕವಾಗಿದೆಯೋ ಅಥವಾ ನಷ್ಟದಾಯಕವಾಗಿದೆಯೋ? ನಮ್ಮ ಭಾರತದ ಕಾಲಮಾನದ ಪ್ರಕಾರ 29 ಮಾರ್ಚ್ 2025 ರಾತ್ರಿ 10:07 ಶನಿ ಗ್ರಹವು ತನ್ನ ಸ್ವಂತ ರಾಶಿಯಾದಂಥ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ಯಾವ ರಾಶಿಗೆ ಯಾವ ರೀತಿಯಾದಂಥ ಫಲಗಳನ್ನು ನೀಡ್ತಾನೆ, ಅದರಲ್ಲೂ ಕುಂಭರಾಶಿಯವರಿಗೆ ಲಾಭದಾಯಕವಾದಂಥ ಫಲಗಳನ್ನು ನೀಡ್ತಾನೋ ಅಥವಾ ಮತ್ತೆ ಕಷ್ಟವನ್ನೇ ಕೊಡ್ತಾನೋ ಅನ್ನೋದನ್ನು ತಿಳ್ಕೊಳ್ಳೋಣ. ಈ 2024ರಲ್ಲಿ ಕುಂಭರಾಶಿಯವರು ಅತ್ಯಂತ ತುಂಬ ನೋವು, ಅವಮಾನ, ಕಷ್ಟಗಳನ್ನು ಅನುಭವಿಸಿ ಇನ್ನಾದರೂ ಬರುವಂಥ ಹೊಸ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಿಂದ ನಮ್ಮ ಕಷ್ಟಗಳು ದೂರವಾಗುತ್ತಾ ಅನ್ನುವ ಒಂದು ಆಸೆಯಿಂದ ನಿರೀಕ್ಷೆಯಲ್ಲಿದ್ದೀರ. ಯಾಕಂದರೆ ಶನಿ ಗ್ರಹ ಈ ಹೆಸರನ್ನು ಕೇಳಿದ್ರೇ ಎಲ್ಲರಲ್ಲೂ ಏನೋ ಒಂದು ಆತಂಕ, ಭಯ. ಶನಿ ಗ್ರಹ ಕಷ್ಟಗಳನ್ನು ಕೊಡುವಂಥ ಗ್ರಹ. ಆದರೆ ಶನಿ ಗ್ರಹವು ನಾವು ಮಾಡಿದಂಥ ಕರ್ಮ ಫಲಗಳಿಗೆ ಅನುಗುಣವಾಗಿ ನಮಗೆ ಕಷ್ಟಗಳನ್ನು ಕೊಡ್ತಾನೆ. ಜೊತೆಗೆ ನಾವು ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಅಂಥ ತಪ್ಪುಗಳನ್ನು ಮಾಡದೇ ಇರುವಂತಹ ಒಳ್ಳೆಯ ಪಾಠ ಕಲಿಸಿ ಹೋಗುವಂಥ ಗುರು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಕಷ್ಟಗಳನ್ನು ಕೊಟ್ಟು ತನ್ನ ಅವಧಿ ಮುಗಿದು ಹೋಗುವಾಗ ಸುಖ, ಲಾಭ, ಸಂತೋಷದ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರೋ ಪ್ರಕಾರ ಮಹಾಲಕ್ಷ್ಮೀ ದೇವಿ ಅಂದರೆ ಸಂಪತ್ತಿನ ಲಕ್ಷ್ಮಿ ಒಲಿಯೋದು ತುಂಬ ನಿಧಾನ. ಅದೇ ರೀತಿ ಒಲಿದಂಥ ಸಂಪತ್ತಿನ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗೋದು ಅತಿ ವೇಗವಾಗಿ ಬಿಟ್ಟು ಹೋಗ್ಬಿಡ್ತಾಳೆ. ಆದರೆ ಶನಿ ಗ್ರಹವು ನಮ್ಮ ಜೀವನದಲ್ಲಿ ಬರುವಾಗ ವೇಗವಾಗಿ ಬಂದು ಕಷ್ಟಗಳನ್ನು ಕೊಟ್ಟು ಒಳ್ಳೆಯ ಪಾಠವನ್ನು ಕಲಿಸಿ ಹೋಗುವಾಗ ನಿಧಾನವಾಗಿ ಸುಖ ಜೀವನವನ್ನು ಕೊಟ್ಟು ಹೋಗ್ತಾನೆ. ಶನಿ ಸಾಡೆ ಸಾತಿ ನಡೀತಾ ಇರುವಂಥ ಈ ರಾಶಿಯವರಲ್ಲಿ, ಅದರಲ್ಲೂ ಅಷ್ಟಮ ಶನಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿ ತುಲಾ ರಾಶಿಯವರಿಗೆ, ಅರ್ಧಾಷ್ಟಮ ಶನಿ ವೃಶ್ಚಿಕ ರಾಶಿಯವರಿಗೆ, ಗರ್ಭ ಶನಿ ಮೀನರಾಶಿಯವರಿಗೆ ಮತ್ತು ಕೊನೆ ಸಾಡೆ ಸಾತಿ ನಡೀತಾ ಇರುವಂಥ ರಾಶಿ ಅಂದರೆ ಮಕರ ಮತ್ತು ಕುಂಭ. ಶನಿಯ ಸಾಡೆ ಸಾತಿ ನಿಮ್ಮ ಜನ್ಮ ಜಾತಕದಲ್ಲಿ ಎಷ್ಟನೇ ಸಾಡೆ ಸಾತಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅದರದ ಮೇಲೆ ಶುಭ ಮತ್ತು ಅಶುಭ ಫಲಗಳನ್ನು ನಿರ್ಧಾರವಾಗುತ್ತೆ. ಮೊದಲನೇ ಮತ್ತು ಮೂರನೇ ಸಾಡೆ ಸಾತಿ ನಿಮ್ಮ ಜನ್ಮ ಜಾತಕದಲ್ಲಿ ನಡೀತಾ ಇದ್ದರೆ ಅದು ಸ್ವಲ್ಪ ತೊಂದರೆನೇ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಎರಡನೇ ಬಾರಿ ಸಾಡೆ ಸಾತಿ ನಡೀತಾ ಇದ್ದರೆ ಅದು ಹೊಂಬು ಶನಿಯಾಗಿರುತ್ತೆ. ಯಾವುದೇ ರೀತಿಯಾದಂಥ ಕೆಡಕನ್ನು ಮಾಡೋದಿಲ್ಲ, ಸ್ವಲ್ಪ ಮಟ್ಟಿಗಾದರೂ ಸುಖವನ್ನು ಕಾಣಬಹುದು. ಈ ಕೊನೆ ಹಂತದ ಸಾಡೆ ಸಾತಿ ನಡೀತಾ ಇರುವಂಥ ಕುಂಭರಾಶಿಯವರಿಗೆ ಈ ವರ್ಷ ಅಂದರೆ 2025ರಲ್ಲಿ ಗುರುಬಲದ ಅನುಗ್ರಹವು ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈ ಗುರುಗ್ರಹವು 5ನೇ ಮನೆಯಲ್ಲಿದ್ದು ಲಾಭಸ್ಥಾನ ಮತ್ತು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಅತ್ಯಂತ ರಾಜಯೋಗದ ಭಾಗ್ಯವೇ ಇದೆ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣಬಹುದು. ಜೊತೆಗೆ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಅತ್ಯಂತ ಲಾಭದಾಯಕವಾದಂಥ ವರ್ಷ. ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಈ ವರ್ಷ ಕಾಣ್ತೀರ. ಅದೇ ರೀತಿ 2024ರಲ್ಲಿ ಕುಂಭರಾಶಿಯವರು ಆರ್ಥಿಕ ಸಮಸ್ಯೆಗಳನ್ನು ತುಂಬ ಎದುರಿಸಿದ್ದೀರ. ಒಂದೊಂದು ರೂಪಾಯಿನೂ ನಿಮ್ಮ ಕೈಯಲ್ಲಿ ಇಲ್ಲದೆ ಬಂದಂಥ ಹಣ ಖರ್ಚಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಿದ್ದೀರ. ಆದರೆ ಇನ್ನು ಮುಂದೆ ಬರುವಂಥ 2025ರಲ್ಲಿ ಭಾಗ್ಯ ಮತ್ತು ಲಾಭಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇರೋದರಿಂದ, ರಾಜ್ಯಯೋಗ ಇರೋದರಿಂದ ಹಣದ ಯಾವುದೇ ಸಮಸ್ಯೆಗಳಿಲ್ಲದೆ ಹಣದಲ್ಲಿ ಹೆಚ್ಚಿನ ಹೊಳೆ ಹರಿಯುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಇಷ್ಟು ದಿನ ಪಟ್ಟಂಥ ಆರ್ಥಿಕ ತೊಂದರೆಯಿಂದ ದೂರವಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ಗುರುಗ್ರಹ ಮತ್ತು ಶನಿಗ್ರಹ ಇಬ್ಬರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ದಿನ ಸಾಲದ ಸಮಸ್ಯೆಯಲ್ಲಿ ಇದ್ದವ್ರಿಗೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಲಾಭವನ್ನು ಕೊಟ್ಟು ಒಂದೊಂದು ರೂಪಾಯಿನೂ ನಿಮ್ಮ ಕೈಯಲ್ಲಿ ಉಳಿತಾಯ ಆಗೋದಕ್ಕೆ ಅನುಕೂಲವಾಗುವಂಥ ರೀತಿಯ ಸೌಭಾಗ್ಯವಾದಂಥ ಯೋಗ. ಇನ್ನು ಮುಂದೆ ನೀವು ಮುಟ್ಟಿದ್ದೆಲ್ಲ ಒಂದು ಚಿನ್ನ ಅಂತಲೇ ಹೇಳ್ಬೋದು. ಅಷ್ಟು ಶುಭಯೋಗದಂಥ ದಿನಗಳು ನೀವು ಕಾಣ್ತೀರ. ಶನಿಗ್ರಹ ಮತ್ತು ಗುರುವಿನ ಒಂದು ಅನುಗ್ರಹದಿಂದ ಕುಂಭರಾಶಿಯವರಿಗೆ ಈ ವರ್ಷ ಸಂಪತ್ತಿನ ಹೊಳೆ ಹರಿಯುತ್ತೆ. ಅವರು ಇಷ್ಟು ದಿನ ಪಟ್ಟಂಥ ಕಷ್ಟಗಳಿಗೆಲ್ಲ ಒಂದು ಕೊನೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.